ಸೊ ಈಗ ಕಲಂಗುಟ್ಟೆಯಿಂದ ಕೆಸಿನೋ ಹೋಗ್ತಾ ಇದ್ದೀವಿ. ಯಾಕೆ ಕೆಸಿನೇನು ಅಂತ ನೋಡಬೇಕು. ಒಂದು 2-3 ಕಾಲ್ ಮಾಡಿದ್ವಿ, ಎಲ್ಲ ಆಲ್ರೆಡಿ ಬುಕ್ ಆಗೋಗಿದೆಯಂತೆ. ಆ್ಯಕ್ಚುಲಿ ಇವತ್ತು ತುಂಬ ಜನ ಇದ್ದಾರೆ, ನನಗೆ ಜನನೇ ಇರಲಿಲ್ಲ. ಇವತ್ತು ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸೊ ನಾವು ಇಲ್ಲಿ ಇನ್ನು ಕಲಂಗುಟ್ಟೆಲಿದ್ದೀವಿ. ಈಗ ಪಂಜಿಮ್ಗೆ ಹೋಗಬೇಕು. ಇಲ್ಲಿಂದ ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ಆಗುತ್ತೆ. ಈ ಹೆವಿ ಟ್ರಾಫಿಕ್ಕು, ಸಿಂಗಲ್ ರೋಡ್ ಬೇರೆ. ಆಲ್ಮೋಸ್ಟ್ 1.5 ಅವರ್ ಆಗುತ್ತೆ ಕಲಂಗುಟ್ಟೆಯಿಂದ ಕೆಸಿನೋ ಜಾಗಕ್ಕೆ. ಸೊ ಅಲ್ಲಿ ಹೋದ್ಮೇಲೆ ನೋಡಬೇಕು ಯಾಕೆ ಕೆಸಿನೋಗೆ ಹೋಗೋದು ಏನು ಅಂತ. ಸೊ ಬನ್ನಿ, ಡೈರೆಕ್ಟ್ ನಾನು ನಿಮಗೆ ಕೆಸಿನೋ ಹತ್ರ ಸಿಗ್ತೀನಿ. ಹುಡುಗರು ಹೋಗಿದ್ದಾರೆ ನೋಡ್ಕೊಂಬರೋಕ್ಕೆ. ಎಲ್ಲ ಕೆಸಿನೂ ಫುಲ್ಲಾಗಿದೆ. ನಾವು ಎಷ್ಟೋ ಸಲ ಬಂದಿದ್ವಿ, ಈ ಥರ ಫುಲ್ ಯಾವತ್ತೂ ಆಗಿರೋದು ನೋಡಿಲ್ಲ. ಸೀಸನಲ್ಲಿ ಬಂದಿದ್ವಿ, ನ್ಯೂ ಇಯರ್ ಟೈಮಲ್ಲೆಲ್ಲ, ಅವಾಗಲೂ ಖಾಲಿ ಇರೋದು. ಒಂದು ಕೆಸಿನೂ ಖಾಲಿ ಇಲ್ಲ. ಇಲ್ಲಿ ಕೆಸಿನೋ ಪ್ರೈಡಲ್ಲಿ ಒಂದೇನೋ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು, ಹೋಗೋರು ವಿಚಾರಿಸ್ಕೊಂಬರೋದಕ್ಕೆ. ರೆಸ್ಟ್ ನೋಡಿ ಗೈಸ್, ಕೆಸಿನೋ ಅಲ್ಲಿ ಹೆಂಗಿದೆ, ಪಾರ್ಕಿಂಗ್ ಸಿಗ್ತಾ ಇಲ್ಲ. ನೋಡಿ ರೆಸ್ಟ್ ನೋಡಿ ಎಷ್ಟು ಜನ ಇದ್ದಾರೆ. ಮೇಲ್ಮೇಲೆ ಬಿದ್ದು ಟಿಕೆಟ್ ತೊಗೊತಾರೆ. ಅದು ಫೈನಲಿ ಕಿತ್ತಾಡಿ ಟಿಕೆಟ್ ತಗೊಂಡಿದ್ದಾಯಿತು. ಸೊ ಈಗ ಹೋಗ್ತಾ ಇದ್ದೀವಿ ಒಳಗೆ. ವೆಯ್ಟಿಂಗು, ಬನ್ನಿ ವೆಯ್ಟ್ ಮಾಡೋಣ. ಇಲ್ಲಿಂದ ಈಗ ಬೋಟಲ್ಲಿ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ ಮೇನ್ ಶಿಪ್ ಹತ್ರ. ಸೊ ಅಲ್ಲಿ ಗೇಮಿಂಗ್, ಅಲ್ಲಿ ವೀಡಿಯೋ ಎಲ್ಲ ಅಲೋ ಇಲ್ಲ. ಇಲ್ಲೇ ನೋಡ್ಕೊಂಬಿಡಿ, ಎಂಟ್ರಿ ಇದು ಗೈಸ್. ಇವಾಗ ಇದ್ರಲ್ಲಿ ಕೂತ್ಕೊಂಡು ಅಲ್ಲಿರೋ ನೋಡಿ, ಅಲ್ಲಿದೆಯಲ್ಲ ಆ ಶಿಪ್ ಹೋಗ್ತೀವಿ ಅಷ್ಟೇ. 1 ನಿಮಿಷ ಇಲ್ಲಿಂದ ಅಲ್ಲಿ ಬಿಡೋಕ್ಕೆ. ಅಲ್ಲಿ ನಮಗೆ ಅಲೋಡ್ ಇಲ್ಲ ವೀಡಿಯೋ. ನೋಡೋಣ ಬನ್ನಿ. ಇಲ್ಲಿಗೆ ಹೋಗೋದು ನಾವೀಗ. ಬಿಡ್ತಾರೆ ಗೈಸ್, ಇಲ್ಲಿಂದ ಎಂಟ್ರಿ. ಸೊ ಈ ಒಳಗೆ ಹೋದ್ರೆ ಮೊಬೈಲ್ ಬಿಡಲ್ಲ. ಇದೆ ಎಂಟ್ರಿ. ಇಲ್ಲಿಂದ ಒಳಗಡೆ ಮೊಬೈಲ್ ಇಲ್ಲ. ಕೆಸಿನೋ ಮೇಲೆ ರೆಸ್ಟೋರೆಂಟ್ ಅಂತ. ಸೊ ಗೈಸ್, ಡೈರೆಕ್ಟ್ ರೂಮಿಗೆ ಬಂದ್ವಿ. ಟೈಮ್ ಈಗ 3:30 ಆಗಿದೆ. 3 ಗಂಟೆ, 3 ಕಾಲಾಗಿದೆ. ಸಿಕ್ಕಾಪಟ್ಟೆ ಜನ, ಕ್ರೌಡು. ಆ ಊಟಕ್ಕೆ ಎಲ್ಲದಕ್ಕೂ ಆ ಕಡೆ ಗೇಮ್ಸ್ ಆಡೋದ್ರೂ ಅಲ್ಲೇನು ಫಸ್ಟ್ ಆಫ್ ಆಲ್ ಮೊಬೈಲೇ ಯೂಸ್ ಮಾಡೋಂಗಿಲ್ಲ ಅಲ್ಲಿ. ಸೊ ಎಲ್ಲ ನೋಡ್ಕೊಂಡು ಕೆಸಿನೋ ಅಲ್ಲ. ಸೊ ಈಗ ರೂಮಿಗೆ ಬಂದು 3 ಕಾಲಾಗಿದೆ ಬೆಳಗಿನ ಜಾವ. ಸೊ ಜಸ್ಟ್ ರೆಸ್ಟ್ ಮಾಡಿ, ಸೊ ನಾಳೆ ಏನು ಕಾರ್ಯಕ್ರಮ ಅಂತ ನೋಡ್ಕೊಳ್ಳೋಣ. ಓಕೆ, ಟೇಕ್ ಕೇರ್, ಬಾಯ್.